ಬಡತನಕ್ಕೆ ಸಂಬಂಧಪಟ್ಟ ನಂದು ಇನ್ನೊಂದು ಇನ್ಸಿಡೆಂಟ್ ಇದೆ. ನಾನು ಹಾಗೆ ಪೋಣಿಸ್ಕೊಂಡೇ ಹೋಗ್ತೇನೆ. ನನ್ನ ಎಸ್ ಎಸ್ ಅಫ್ಕೋರ್ಸ್. ಸೈನ್ಸ್ ಸ್ವಲ್ಪ ಅಭ್ಯಾಸ ಇತ್ತಲ್ಲ ಗುಂಡಾಕೋದು. ನೀವೆಲ್ಲ ಅಲ್ಲಿದ್ದೀರಿ ಅಂತ ಅನಿಸುತ್ತೆ, ಹುಬ್ಬಳ್ಳಿಯಲ್ಲಿ. ಅದೇ ಸಂಯುಕ್ತ ಕರ್ನಾಟಕದಲ್ಲಿ ಸಂಜೆ ಆಗುವಾಗ ಪ್ರತಿದಿನ ಗಣೇಶ ಏನಿಲ್ವಾ ಅಂತ ಕೇಳೋರು ರವಿಗೆ. ಏನಂದರೆ ನಾನು ಸಿನಿಮಾ ಜರ್ನಲಿಸ್ಟ್ ಅಲ್ವಾ, ಸೊ ಸಿನಿಮಾದವರು ಗುಂಡಾಗ್ಲಿಕ್ಕೆ ಕರೆಸ್ತಾರೆ ಅಂತ ಒಂದು ಕಾನ್ಸೆಪ್ಟ್. ಇಷ್ಟು ಜನ ಇರುವಾಗ ನೀವು ನನಗೆ ಒಂದು ಗುಂಡಾಗ್ಲಿಕ್ಕೆ ಕರ್ಸಲ್ವಲ್ಲ ಅಂತೇಳಿ ನನಗೆ ಅದು ಹೊಸ್ತು ಆ್ಯಕ್ಚುಲಿ. ಈ ಗುಂಡಾಗ್ಸೋದು ಅದು ಯಾರ ಹತ್ರ ಏನು ಹೇಳಿ ನನಗೆ ಐಡಿಯಾ ಇರಲಿಲ್ಲ. ಕೊನೆಗೆ ರವಿ ಪದೇ ಪದೇ ಕೇಳಿದಾಗ ಒಬ್ಬರು ಸಿಕ್ಕಿದ್ರು, ಬಸವರಾಜ್ ಅಂತ, ಮೀಸೆ ಬಸವರಾಜ್ ಅಂತ. ಬಸವರಾಜ್ ಹೀಗೆ ರವಿಯ ದೊಡ್ಡ ಅಭಿಮಾನಿ, ರವಿಯನ್ನು ಭೇಟಿಯಾಗಬೇಕು ಅಂತ, ನಿನ್ನನ್ನು ಭೇಟಿ ಮಾಡಿಸ್ತೀನಿ, ನಿನ್ನನ್ನು ಭೇಟಿ ಮಾಡಿಸ್ತೀನಿ, ಆದರೆ ನನಗೆ ಒಂದು ಕೆಲಸ ಆಗಬೇಕು, ಆತ ಗುಂಡು ಬೇಕು ಅವನಿಗೆ ಅಂತೇಳಿ ನಾನು ಅರೇಂಜ್ ಮಾಡ್ತೇನೆ ಅಂತೇಳಿ. ಕಾರ್ಪೊರೇಷನ್ ಎದುರು ಯಾವುದೋ ಒಂದು ಅಯೋಧ್ಯೆ ಅಲ್ಲ ಏನೊಂದು ಹೋಟೆಲ್ ಇದೆ, ಹೋಟೆಲ್ನ ಎದುರು ಒಂದು ಬಾರ್ ಇದೆ, ಅಲ್ಲಿಗೆ ಕರ್ಕೊಂಡೋಗಿ ಆತ 2 ಕ್ವಾರ್ಟರ್ ರಮ್ಮು ತರಿಸಿದ, ಕುಡಿದ್ರು. ಸೊ ಮೀಸೆ ಬಸವರಾಜ್ ಅಂದರೆ ಆತನಿಗೆ ತುಂಬ ಇಷ್ಟ. ಅಂದರೆ ಕುಡಿಬೇಕು, ಅದೇ ಇಲ್ಲ ದುಡ್ಡಿಲ್ಲ. ಒಂದು ದಿವಸ ಸೀದಾ ಶಮರ ಇದಕ್ಕೆ ಹೋದ ಚೇಂಬರಿಗೆ. ಬೇಡ ಬೇಡ ಮನ ಡಿಸ್ಮಿಸ್ ಮಾಡಿಬಿಡ್ತಾರೆ ನಾವು. ಹೌದು ಕತೆ ಹೋಗಿ ಬರುವಾಗ ಹಿಂಗೆ ಬರ್ತಾ ಇದ್ದಾನೆ. ಏನಾಯ್ತಾ? 500 rupees, 500 ರೂಪಾಯಿ. ಹೆಂಗೆ? ಕುಡಿಲಿಕ್ಕೆ ಕೊಟ್ಟಿದ್ದು ಅಂತ ಹೇಳ್ತಾರೆ. ಹೌದು, ನೀನು ಹೋಗಿ ಎಂಜಾಯ್ ಮಾಡು ಅಂತ ಹೇಳಿದ್ರು. ಎಂಜಾಯ್ ಮಾಡೋದಂದ್ರೆ ಏನು? ಗುಂಡು ಹಾಕು ಅಂತೇಳಿ, ಬಾ ಹೋಗೋಣ ಅಂತೇಳಿ ಹಂಗೆ ಕರ್ಕೊಂಡು ಹೋಗಿದ್ದೆ ರವಿ ಬೆಳಗೆರೆ. ನೋಡಿ ಅವರು ಅಲ್ಲೂ ಗಿಟ್ಟಿಸ್ಕೊಂಡಿದ್ದಾರೆ. ಅದೊಂದು ಇನ್ಸಿಡೆಂಟ್ ಬಡತನದ್ದು ಅಂತೇಳಿ. ಆಮೇಲೆ ಹಾಯ್ ಬೆಂಗಳೂರು ಶುರು ಮಾಡಿದಾಗ ನಾವು ನೆನಪಿದೆಯಲ್ಲ? ಖಂಡಿತ ಇದೆ. ಇನ್ಫ್ಯಾಕ್ಟ್ ಹಾಯ್ ಬೆಂಗಳೂರು ಪೇಪರ್ ಹೆಸರನ್ನ ರಿಜಿಸ್ಟರ್ ಡೆಲ್ಲಿಲಿ ಆಗ್ತಿತ್ತಲ್ಲ ಆಗ. ಅಲ್ಲಿಗೆ ಫೋನ್ ಮಾಡಿ, ನಮ್ಮ ಮನೇಲಿ ಫೋನ್ ಇರಲಿಲ್ಲ ಇನ್ನು, ಟೈಟಲ್ಗೆ. ಸೊ ಇವರು ನಾವು STD ಬೂತಿಗೆ ಹೋಗಿ ಅಲ್ಲಿ ಒಂದಿಷ್ಟು ಹೊತ್ತು ಫೋನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಐ ವಾಸ್ ಸೋ ಹ್ಯಾಪಿ. ಎಷ್ಟು ಖುಷಿಯಾಗಿದ್ರು ಅಂದರೆ ಇನ್ನೇನು ಇದೆ ಆಕಾಶಕ್ಕೆ ಹೋಗ್ತಾಯಿತ್ತು, ಹಂಗೆ ರೂಫ್ ಹಾರೋಗಿ ಅಷ್ಟು ಜೋಶು ಖುಷಿ. ನನಗೆ ಇನ್ನೂ ಅರ್ಥ ಆಗ್ತಿರಲಿಲ್ಲ ಏನಕ್ಕೆ ಅಂತ. ಆವಾಗ ಹಾಯ್ ಬೆಂಗಳೂರು ಅಂತ ಸಿಕ್ತು, ಟೈಟಲ್ ಸಿಕ್ತು ಅಂತ ಜೋರು ಖುಷಿ. ಅದಾಗಿ ಎಷ್ಟೋ ರಾತ್ರಿಗಳು ನಮ್ಮ ಮನೆಯಲ್ಲೇ ಕಂಪೋಸಿಷನ್ನು, ನಮ್ಮ ಮನೆಯಲ್ಲೇ ಎಲ್ಲ ನಡೆಯೋದು ಎಲ್ಲ. ಅದು ಕಂಪ್ಯೂಟರ್ಗಳು ಇರಲಿಲ್ಲ ಆಗೆಲ್ಲ. ಅಂದರೆ ನಮ್ಮ ಮನೆಯಲ್ಲಿ ಅಥವಾ ಆಫೀಸ್ಗೆ ಅಂತ ತೊಗೊಂಡಿರೋದಲ್ಲ, ಬಾಡಿಗೆಗೆ ಅಂತ ಕಂಪ್ಯೂಟರ್ ತೊಗೊಳ್ತಾ ಇದ್ರಲ್ಲ, ಅದು 5-6 ಕಂಪ್ಯೂಟ್ರ್ ಬರೋದು. ರಾತ್ರಿ ಸೆಟಪ್ ಮನೆಯಲ್ಲೇ ಹಾಲಲ್ಲಿ, ಎಲ್ಲರೂ ಬೆಳಗಿನ ಜಾವದವರೆಗೂ ಟೈಪಿಂಗ್. ನಾನು ಏನು ಮಾಡ್ತಾಯಿದ್ದಾರೆ ಇವರೆಲ್ಲ, ಏನಿದೆಲ್ಲ ಕೆಲಸ ಅಂತ. ಸ್ಟಾರ್ಟಿಂಗ್ ಇನ್ನೂ ನೆನಪಿದೆ ನನಗೆ, ಗ್ಯಾರೇಜ್ ವಾಸ್ ದಿ ಆಫೀಸ್. ಮನೇಲಿ ಸಣ್ಣದೊಂದು ಗ್ಯಾರೇಜ್ ಇತ್ತು, ಬಾಡಿಗೆ ಮನೆ, ಆ ಗ್ಯಾರೇಜಲ್ಲಿ ಆಫೀಸು. ಅಲ್ಲಿ ಮೊದಲನೇ ವಾರ ಅನಿಸುತ್ತೆ ಅಥವಾ ಮೊದಲನೇ ಕೆಲವೊಂದು ವಾರಗಳಲ್ಲಿ ಪೇಪರ್ನ ಯಾರೂ ತೊಗೊತಾ ಇರಲಿಲ್ಲ. ಯಾಕಂದರೆ ಯಾರಿಗೇ ಆಗಲಿ ಹೊಸ ಪೇಪರು ಬ್ಲ್ಯಾಕ್ ಆ್ಯಂಡ್ ವೈಟ್ ಬೇರೆ, ಮೋಸ್ಟ್ ಅನ್ಅಟ್ರಾಕ್ಟಿವ್ ವೇ ಟು ಮಾರ್ಕೆಟ್ ಆರ್ ಸೆಲ್. ಬಟ್ ಆ ಪೇಪರ್ಗಳನ್ನ ಏನಾದರೂ ಮಾಡಬೇಕಲ್ಲ ಈಗ. ಸೊ ಅದ್ರ ಮೇಲೆ ಕಾಂಪ್ಲಿಮೆಂಟ್ರಿ ಕಾಪಿ ಅಂತ ಸೀಲ್ ಹಾಕಿಸ್ತಾಯಿದ್ರು ನನ್ನ ಹತ್ರ, ಭಾವನಾ, ಚೇತನ ಹತ್ರ. ನಾವು ಬೆಳಗಿನ ಜಾವ ಕೂತ್ಕೊಂಡು ಅದು ಎಲ್ಲದಕ್ಕೂ ಸೀಲ್ ಹಾಕಿ ಒಂದು ಆಟೋದಿತ್ತು, ಆ ಗಾಡಿಗೆ ಹಾಕೋದು. ಅದನ್ನೆಲ್ಲ ಹೋಗಿ ಎಲ್ಲರಿಗೂ ರೋಡಲ್ಲಿ ಕೊಡೋದು, ತೊಗೊಂಡೋಗಿ ಆಫೀಸವ್ರು ಕೊಡೋರು. ಅಲ್ಲಿಂದ ನೋಡ್ತಾ ಆಫೀಸ್ ಶಿಫ್ಟ್ ಆಯಿತು. ಅಲ್ಲಿ ಇನ್ನೊಂದು ಕದ್ರನಹಳ್ಳಿ ಕ್ರಾಸ್ ಹತ್ರ ಒಂದು ಆಫೀಸು. ನನಗೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ನೆನಪು ಒಂದೊಂದು ಇನ್ಸಿಡೆಂಟ್ಸ್ ಇದೆ ಅಂದರೆ, ಅಲ್ಲಿ ಅವಾಗ ಕಂಪ್ಯೂಟರ್ಸ್ ಇತ್ತು. ಸೊ ನಾನು ಅಲ್ಲಿ ಆಫೀಸ್ಗೆ ಹೋಗ್ತಾಯಿದ್ದೆ, ಯಾಕೆಂದರೆ ಕಂಪ್ಯೂಟರ್ ಗೇಮ್ ಮಾಡೋಕ್ಕೆ. ನನಗೆ ಅದೇ ಒಂದು ದುಡ್ದು, ಮನೇಲಂತೂ ಇರಲಿಲ್ಲ ವಿಡಿಯೋ ಗೇಮ್ ಆಗಿರಲಿ ಕಂಪ್ಯೂಟರ್ ಆಗಲಿ. ಬಟ್ ಆಫೀಸ್ಗೆ ಹೋಗಿ ಅಲ್ಲಿ ಕಂಪ್ಯೂಟರ್ ಗೇಮ್ ಆಡ್ಬೋದು ಅಂತ ಕೂತ್ಕೊಂಡು ಆಡೋದು. ನಾನು ಎಷ್ಟೊಂದು ಸಲ ನಾವು ಅಪ್ಪಂಗೆ ಹೇಳಿದ್ದೆ, ನನಗೊಂದು ಕಂಪ್ಯೂಟರ್ ಕೊಡಿಸಿ, ನನಗೊಂದು ವೀಡಿಯೋ ಗೇಮ್ ಕೊಡಿಸಿ ಅಂತ. ನಾವಪ್ಪ ಒಂದು ಚಾಲೆಂಜ್ ಕೊಟ್ಟರು, ನೀನು ಟಾಪ್ 3 ರ್ಯಾಂಕ್ ಬಾ, ನಿಂಗೆ ಅವಾಗ ಕೊಡಿಸ್ತೀನಿ ವೀಡಿಯೋ ಗೇಮು ಅಂತ. ನಿಜವಾಗ್ಲೂ ಅದನ್ನು ಚಾಲೆಂಜಾಗಿ ತೊಗೊಂಡು ಚೆನ್ನಾಗಿ ಓದಿ, ಮಾರ್ಕ್ಸ್ ಬಂತು, ರಿಸಲ್ಟ್ ಬಂತು, 4th ರ್ಯಾಂಕ್ ಬಂದ್ಬಿಟ್ಟಿದ್ದೀನಿ. ನಿಜವಾಗ್ಲೂ 4th ರ್ಯಾಂಕ್ ಬಂದಿದ್ದೀನಿ. ಈ 3rd ಬರಲಿಲ್ವಲ್ಲ, ಇಲ್ಲ ಕಣೋ ನಿಂಗೆ 4th ಬಂದರೆ ಕೊಡಿಸ್ತಿದ್ದೆ ಅಂದ್ಬಿಟ್ಟು ಆಫೀಸ್ಗೆ ಹೊಟ್ಟೋಗಿದ್ದಾರೆ. ನಾನು ಮನೆಯಲ್ಲಿ ಗೊಳೋ ಅಂತ ಅಳ್ತಾ ಕೂತು, ಅಮ್ಮ ಗೊತ್ತಲ್ಲ, ಅಮ್ಮ ಕೊಡಿಸು, ಅಪ್ಪಗೆ ಹೇಳು ಅಂತ. ಇಲ್ಲ ಕಣೋ ಅಪ್ಪ ಹೇಳಿದಾರಲ್ಲ, ನೀನು 3rd ಬಂದರೆ ಕೊಡಿಸ್ತಾರೆ ಅಂತ. ಎಷ್ಟು ಹಠ ಮಾಡಿದ್ದೀನಿ ಅಂದರೆ, ಫೋನ್ ಮಾಡಿರಿ ಇದೆ ತುಂಬ ಅಳ್ತಿದ್ದಾನೆ ರೀ ಅಂದರೆ ನನಗೆ, ಏನೋ ಒಳ್ಳೆ ಹುಡುಗಿ ಥರ ಅಳ್ತೇನೇನೋ ಅಂದ್ಬಿಟ್ಟು ನಮ್ಮ ಸೀನನ್ನು ಕಳಿಸಿ
ಜಯನಗರಕ್ಕೆ ಅವಾಗ ಶಾಪಿಂಗ್ ಕಾಂಪ್ಲೆಕ್ಸ್ಗೆ ಹೋಗಿ ಒಂದು ವಿಡಿಯೋ ಗೇಮ್ ಕೊಡಿಸಿದ್ರು. ಎಂಥ ಖುಷಿ, ಅಯ್ಯೋ ಅಷ್ಟು ಆನಂದ. ಆಮೇಲೆ ಅಪ್ಪನ ಮೇಲೆ ನನಗೆ ಆಗಿದ್ದ ಆ ಒಂದು ನಮ್ಮ ಅಪ್ಪನ ಕೈಲಿ ಏನು ಬೇಕಾದ್ರೂ ಕೊಡಿಸ್ಬೋದು, ನಮ್ಮ ಅಪ್ಪ ನಂಗೆ ಏನು ಬೇಕಾದ್ರೂ ಕೊಡಿಸ್ತಾರೆ ಅಂತ ಒಂದು ಗೊತ್ತಲ್ಲ ಕಾನ್ಫಿಡೆನ್ಸು, ಆ ಜೋಶು. ಸೊ ಇನ್ನೊಂದು ಇನ್ಸಿಡೆಂಟ್ ನೆನಪಿದೆ ನಂಗೆ, ಈ ಬಡತನ ಅಂತ ಹೇಳಿದ್ರಲ್ಲ, ಅದಾದ್ಮೇಲಿಂದ ಒಂದು ಸ್ವಲ್ಪ ಚೆನ್ನಾಗಿ ಆಗ್ತಾ ಹೋಗ್ತಾ ಇದ್ದಿದ್ದು ನನಗೆ ಎಕ್ಸ್ಪೀರಿಯನ್ಸಸ್ ಆಯಿತು. ಐ ಥಿಂಕ್ 7th ಅನಿಸುತ್ತೆ ನಾನು ಹುಟ್ಟಿದ ಹಬ್ಬ. ಅವಾಗೆಲ್ಲ ಹೆಂಗೆ ಅಂದರೆ ನಾನು ಜುಲೈ ಬಾರ್ನು, ಭಾವನಾ ಜೂನು. ಅವಳದು ಬರ್ತ್ಡೇ ಅದೇ ಟೈಮಲ್ಲಿ ನಮ್ಮ ಸ್ಕೂಲು ಎಲ್ಲ ಶುರು ಅಲ್ಲ ಜೂನಲ್ಲಿ. ಸೊ ಟ್ಯೂಷನ್ ಸ್ಕೂಲಿಗೆ ಫೀಸ್ ಕಟ್ಟಬೇಕು, ಮತ್ತು ಯೂನಿಫಾರ್ಮ್ ಕೊಡಿಸ್ಬೇಕು, ಬರ್ತ್ಡೇ ಡ್ರೆಸ್ ಕೊಡಿಸ್ಬೇಕು. ಭಾವನಾ ಬರ್ತ್ಡೇ ಮುಗಿಯೋಷ್ಟರಲ್ಲಿ ಜೋಬ್ ಖಾಲಿ. ನನ್ನ ಬರ್ತ್ಡೇಗೆ ಏನೋ ಒಂದು ಅದು ಸಣ್ಣ ಪುಟ್ಟ ಅದೇ ಹಳೇದೇ ಹಾಕೋ ಅನ್ನೋ ಥರ ಯಾವಾಗಲೂ ಆಗೋಗೋದು. ಸೊ ನನಗೆ ಒಂಥರ ಯಾವಾಗಲೂ ಬೇಜಾರು, ನನ್ನನ್ನು ಯಾವಾಗಲೂ ಇದು ಮಾಡ್ತಾರೆ, ನನ್ನ ನೋಡ್ಕೊಳ್ಳೋದೇ ಇಲ್ಲ. ನನ್ನ ಅಪ್ಪಂಗೆ ಹೆಣ್ಮಕ್ಳಂದರೆ ಭಾರಿ ಪ್ರೀತಿ, ನಾನೊಂಥರ ಸೈಡ್ ಲೈನ್ಡು. ತುಂಬ ಮನೆಗಳಲ್ಲಿ ಉಲ್ಟಾ, ಮನೆ ಗಂಡು ಮಗು ಅಂದರೆ ಅವನೇ ಇಲ್ಲ ಅಂತ. ನಮ್ಮ ಮನೆಯಲ್ಲಿ ನನಗಿರೋ ಎಷ್ಟೋ ದೊಡ್ಡವನಾದ್ಮೇಲೆ ಕಾಲೇಜ್ ಟೈಮಲ್ಲೂ ರೂಮೇ ಇರ್ತಿರ್ಲಿಲ್ಲ, ಗ್ಯಾರೇಜಲ್ಲಿ ಮಲಗಿದ್ದೀನಿ, ನಮ್ಮ ಮನೆ ಗ್ಯಾರೇಜಲ್ಲಿ ನಾನು. ಅದನ್ನೇ ನಾನು ಚೆನ್ನಾಗಿ ರೂಮ್ಗೆ ಮಾಡ್ಕೊಂಡು ಎಲ್ಲ ಫ್ರೆಂಡ್ಸ್ ಸೇರ್ಕೊಂಡು ಇರ್ತಿದ್ದೆ, ಅದು ಬೇರೆ. ಬಟ್ ಐ ಯೂಸ್ ಟು ಆಲ್ವೇಸ್ ಫೀಲ್ ನಾನು ಒಬ್ಬ ಸೈಡ್ ಲೈನ್ಡು, ನನಗೆ ಪ್ರಯಾರಿಟಿ ಇಲ್ಲ ಅಂತ. ಬಟ್ ಈ ಬರ್ತ್ಡೇ 7th ಸ್ಟ್ಯಾಂಡರ್ಡ್ ಇರುವಾಗ, ಬರೋ ನಿಮಗೆ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತಂದರು. ನಾನು ಅಪ್ಪ ಇಬ್ಬರೇ ಹೋದ್ವಿ. ವೀಕೆಂಡರ್ ಅಂತ ಒಂದು ಸ್ಟೋರ್ ಇದೆ, ಆವಾಗಿನ ಕಾಲಕ್ಕೆ ಅದು ವೆರಿ ಪ್ರೀಮಿಯಮ್ ಎಕ್ಸ್ಪೆನ್ಸಿವ್ ಅಂಗಡಿ. ಅಲ್ಲಿಗೆ ಹೋಗಿ ಬಟ್ಟೆ ತೊಗೋಬೇಕು ಅಂದರೆ ಅಲ್ಲಿಗೆ ಹೋದೆ. ಒಳ್ಳೆ ಸಕ್ಕದಾಗೆಲ್ಲ ಚೆನ್ನಾಗಿರೋದು ಕಾಣಿಸ್ತಾ ಇದೆ. ಏನು ತೊಗೊಳ್ಳಿ ಅಪ್ಪ ಅಂದರೆ ಲಿಟ್ರಲಿ ಒಂದಿಷ್ಟು ದುಡ್ಡು, 1000 ರೂಪಾಯಿ ನೋಟು ನನ್ನ ಕೈಗೆ ಹಿಂಗೆ ಇಟ್ಬಿಟ್ಟು, ನಿನಗೆ ಅದು ಏನು ಬೇಕೋ ಅದು ತಗೋ ಅಂದರು. ನನಗೆ ಮೈ ಚುಮ್ಮಂದ್ಬಿಡ್ತು. ಒಂದು 10 ಪ್ಯಾಂಟ್ ತೊಗೊಂಡಿದ್ದೀನಿ ಅನಿಸುತ್ತೆ, ಒಂದು 7-8 ಶರ್ಟು, ಒಂದೊಂದು ಜಾಕೆಟು ಎಲ್ಲ ತೊಗೊಂಡೆ. ನಂಗೆ ಸಾಕಾಗೋಯ್ತು, ಇನ್ನೆಷ್ಟು ತೊಗೊಳೋದಲ್ಲಿ. ಅಪ್ಪ ಹೊರಡೋಣ ಸಾಕು ಅಂದರೆ, ನಾನು ಆಚೆ ನಿಂತಿರ್ತೀನಿ, ನಾನು ತುಂಬ ಇಲ್ಲಿ ಬೋರ್ ಆಗತ್ತೆ ಕಣೋ, ನೀನು ತಗೋ ಅಂತ ಅಂದ್ಬಿಟ್ಟು ಹೊಟ್ಟೋದ್ರು ಆಚೆ. ನನಗೆ ಅಷ್ಟು ದುಡ್ಡಿದೆ ಅನ್ನೋದೇ ದೊಡ್ಡ ನನಗೆ ಭಯ ಆಗ್ತಿದೆ, ಹೆಂಗೆ ಮ್ಯಾನೇಜ್ ಮಾಡಲಿ ಅಂತ. ಎಲ್ಲ ಆಮೇಲೆ ಕರೆದೆ, ಅಪ್ಪ ಆಯಿತು ತೊಗೊಳ್ಳೋಣ ಅಂತ. ಸಾಕಾ, ಇನ್ನೊಂದೆರಡು ತೊಗೊಂಬಿಡು ಅಂದರು. ಇಲ್ಲ ಬೇಡ ಸಾಕು ನನಗೆ ಅಂತ ಲಿಟ್ರಲಿ ನಾನು ಫೋರ್ಸ್ ಮಾಡಿ ಅಪ್ಪನ ವಾಪಸ್ ಕರ್ಕೊಂಬಂದೆ. ಆ ಎಕ್ಸ್ಪೀರಿಯನ್ಸ್ ನನಗೆ ನಿಜವಾಗ್ಲೂ ಯಾವತ್ತೂ ಮರೆಯೋಕ್ಕಾಗಲ್ಲ. ಇವಾಗ ನೋಡಿ ಅದು ಹೆಂಗೆ ಜ್ಞಾಪಕ ಬಂತು ಅಂದರೆ, ಮೋಸ್ಟ್ಲಿ ಆ ಜಾಕೆಟು ಒಂದು ತೊಗೊಂಡಿದ್ದೆ ಆಲ್ರೆಡಿ, ಅದು ಒಂದು 15 ವರ್ಷ ನನ್ನ ಹತ್ರ ಇತ್ತೇನೋ. ಇವಾಗಲೂ ಅದ್ರದ್ದು ಫೋಟೋ ಇದೆ. ಹಾಗೆ ಮುಂದುವರಿತಾ ಹೋಯಿತು. ಓದು ಹೇಗೆ ಸಾಕ್ತೆ ಎಜುಕೇಷನ್? ನಾನು ಹೇಳ್ದಂಗೆ ಎಜುಕೇಷನ್ಗೆ ಏನು ಸಮಸ್ಯೆ ಆಗಿಲ್ಲ, ಖಂಡಿತ ಇಲ್ಲ. ಒಂದು ಬಿಟ್ಟರೆ ಎಂಟ್ರಿ ಆಗುವಾಗ ಜಾತಿ ಕೇಳಿದ್ದು ಇತ್ಯಾದಿ ಅಷ್ಟೇ. ಅದರ್ವೈಸ್ ತುಂಬ ಒಳ್ಳೆ ಹುಡುಗ ನಾನು. ಹಂಗಲ್ಲ ತುಂಬ ಒಳ್ಳೆ ಹುಡುಗ ಅಂದರೆ ತುಂಬ ಚೆನ್ನಾಗಿ ಓದ್ತಾ ಇದ್ದೆ. ಹಾಗೆ 4ನೇ ರ್ಯಾಂಕ್ ಬಂದಿದ್ದೀನಿ ನೀವು ಅಂದರೆ ನೋಡಿ. ಅದೊಂದು ಸೀರಿಯಸ್ನೆಸ್ ಯಾವಾಗಲೂ ಇತ್ತು. ಚೆನ್ನಾಗಿ ಓದಬೇಕು, ಏನು ರ್ಯಾಂಕ್ ಸ್ಟೂಡೆಂಟ್ ಅಂತೂ ಆಗದೇ ಇದ್ರೂ ಒಂದು 80% ತೆಗೆಯೋಷ್ಟು ಲಾಯಕ್ಕಿರೋ ಓದಿತ್ತು. ಬಟ್ PUC ಒಂದು ಸ್ವಲ್ಪ ಕಮ್ಮಿ ಆಯಿತು. ಅದಾದಮೇಲಿಂದ ಏನು ಮಾಡ್ತೀಯನಿ ಅನ್ನೋದು ಒಂದು ಯೋಚನೆ ಇತ್ತು. ನನ್ನ ಫ್ರೆಂಡ್ಸ್ ಎಲ್ಲ ಇಂಜಿನಿಯರಿಂಗು ಇಲ್ಲ ಡಾಕ್ಟರ್ ಓದೋಕ್ಕೆ ಹೋದರು. ನಾನು ಅಪ್ಪಂಗೆ ಹೇಳಿದೆ, ಯಾವಾಗಲೂ ನನ್ನ ಅಮ್ಮನ ಅಪ್ಪ, ನನ್ನ ಅಜ್ಜ, ಅವರು ಸಣ್ಣವರಿರುವಾಗಿಂದ ಕೇಳೋರು, ಅಪ್ಪ ದೊಡ್ಡವರಾದ್ಮೇಲೆ ಡಾಕ್ಟ್ರ್ ಆಗ್ತೀಯಪ್ಪ, ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊತೀವಪ್ಪ ಅಂತ. ಹ್ಞೂ ತಾತ, ಹ್ಞೂ ಅಜ್ಜ ಚೆನ್ನಾಗಿ ನೋಡ್ಕೊತೀನಿ ಅಂದರೆ, ಇವನಾ ಡಾಕ್ಟ್ರಾ, ಕಾಂಪೌಂಡ್ರು ಆಗಲ್ಲ ಇವನು ಅಂತ ಯಾವಾಗಲೂ ರೇಗಿಸೋರು. ಅದಕ್ಕೆ ನನಗೂ ಒಂದು ಡೌಟ್ ಬಂತು, ನಾನು ನಿಜವಾಗ್ಲೂ MBBS ಎಲ್ಲ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆಯಾ, ಮಾಡೋಕ್ಕಾಗತ್ತಾ, ಯಾಕೆ ಸುಮ್ಮನೆ ಆಮೇಲೆ ಫೇಲ್ ಆಗಿ ಜೀವನ ಇಡೀ ಬರೀ ಓದೋದೇ ಆಗಬಾರ್ದು ಅಂತ ಬೇಡ ಅಂತ. ಆಮೇಲೆ BBM ಅಂತ ಒಂದಿದೆ, ಅದು ಏನು ಅಂತಲೂ ಗೊತ್ತಿರಲಿಲ್ಲ, ಬಟ್ ಸೇರಿಕೊಂಡೆ. ಬಟ್ ಚೆನ್ನಾಗೇ ಮಾಡಿದೆ. ಅಕೌಂಟ್ಸ್ ಎಲ್ಲ ಸ್ವಲ್ಪ ಈಸಿನೇ ಅನಿಸ್ತು. ಅದಾದಮೇಲಿಂದ ಅಷ್ಟರಲ್ಲಿ ಅಪ್ಪ ಶುರು ಮಾಡಿದ್ರಲ್ಲ ಪ್ರಾರ್ಥನಾ. ಸೊ ನ್ಯಾಚುರಲ್ ಚಾಯ್ಸ್, ಸ್ಕೂಲಿಂದ ರಿಲೇಟೆಡ್ ಏನಾದ್ರು ಓದೋಣ ಅಂತ. ಆಗ ಅಲ್ಲಿಂದ UK ಹೋದೆ. UK ಹೋಗಿದ್ದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಅಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ, ಅಪ್ಪನ ಕಂಟ್ರೋಲ್ ಇಲ್ಲ. ಆಮೇಲೆ ಅಪ್ಪ ಎಂಥ ಇವರಂದರೆ, ಅಲ್ಲಿ UK ನನಗೆ ಏನೇ ಥರ ತೊಂದರೆ ಆಗಬಾರ್ದು ಅಂತ
ನಾನು ಕೇಳದೇ ಇದ್ರೂ ವಾರ 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 ನನ್ನ ಅಕೌಂಟಿಗೆ ಇಷ್ಟು ಅಂತ ದುಡ್ಡು ಬರ್ತಾನೇ ಇತ್ತು. ನನಗೆ ಆ ಒಂದು ಟೈಮಲ್ಲಿ ಹೆಂಗೆ ಅನಿಸ್ತು ಅಂದರೆ, ನಾನು ಇಲ್ಲೇ ಇದ್ಬಿಟ್ರೆ ಹೆಂಗಿರುತ್ತೆ ಅಂತ. ದುಡ್ಡು ಬರ್ತಾ ಇರುತ್ತೆ, ಹೇಳೋರಿಲ್ಲ ಕೇಳೋರಿಲ್ಲ ಅಂತ. ಬಟ್ ನನ್ನ ಫ್ರೆಂಡ್ಸ್ ಆಗಿರಲಿ, ನನ್ನ ಮೋರ್ ದೆನ್ ಮೈ ಫ್ರೆಂಡ್ಸ್, ಮೈ ಫ್ಯಾಮಿಲಿ, ನಾನು ಐ ಎ ವೆರಿ ಫ್ಯಾಮಿಲಿ ಮ್ಯಾನ್. ನನಗೆ ಅದು ಆ ಸಂಬಂಧಗಳು, ಆ ಒಡನಾಟ ಇಲ್ಲೇ ಲಿಟರಲಿ ಲೈಫ್ ಇಸ್ ಬೋರಿಂಗ್. ಸೊ ಚೆನ್ನಾಗಿ ಅಲ್ಲಿ ಮುಗಿಸ್ಕೊಂಡು, ಅಲ್ಲಿ ಆ್ಯಕ್ಚುಲಿ ಐ ಗಾಟ್ ಎ ಮೆರಿಟ್ ಡಿಗ್ರಿ, ಮಾಸ್ಟರ್ಸ್ ಇನ್ ಎಜುಕೇಷನ್ ಅನ್ನೋ ಒಂದು ಪ್ರೋಗ್ರಾಮು, ಮಾಸ್ಟರ್ಸ್ ಡಿಗ್ರಿನ ಮುಗಿಸ್ಕೊಂಡು ಬಂದು ಅದೇ ಗುಂಗಲಿದ್ನ, ಅದೇ ಫೀಲಿಂಗು. ಅಪ್ಪ ಆಗ ಫೋನ್ ಮಾಡೋರು ಇಮಿಡಿಯೇಟ್ಲಿ, ಯಾವಾಗ ಸೇರ್ಕೊತೀಯ ಪ್ರಾರ್ಥನೆಗೆ? ಒಂದು ಸ್ವಲ್ಪ ಟೈಮ್ ಆಗಲಿ, ಸಾಕಿಷ್ಟು, ಇನ್ನೊಂದು ವಾರ ಬಂದ್ಬಿಡು ಅಂತಂದರು. ಓಕೆ, ಯಾಕೋ ಇದೊಂದು ಸ್ವಲ್ಪ ಏನೋ ಬೇರೆ ಥರ ಆಗ್ತಿದ್ದಿಲ್ಲ ಕ್ಯಾಲ್ಕುಲೇಷನ್ ಅಂದ್ಬಿಟ್ಟು, ಸರಿ ಒಂದು ವಾರ, ನಮ್ಮ ದೇವಸ್ಥಾನೇ ಸ್ಕೂಲು, ಅಪ್ಪನೇ ಅಲ್ವಾ, ಅಷ್ಟು ಫ್ರೀಡಮ್ ಕೊಟ್ಟವರು, ಏನು ಆರಾಮಾಗಿರ್ಬೋದು ಅಂತ ಹೋಗಿದ್ದ ದಿನ ರಾತ್ರಿ 7:30-8 ಗಂಟೆವರೆಗೂ ಕುಡಿಸ್ಕೊಂಡಿದ್ರು ಆಫೀಸಲ್ಲೇ. ಎಲ್ಲ ಅದು ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ, ಎಲ್ಲ ತೋರಿಸ್ತಾ, ಎಲ್ಲ ಇದು ಮಾಡ್ತಾ. ಬೆಳಗ್ಗೆಯಿಂದ 7:30 ಬಂದ್ಬಿಡಪ್ಪ ಅಂದರು. 7:30 7:30 ಯಾಕೆ ಬರಬೇಕು? ಅಫ್ಕೋರ್ಸ್ ಎದ್ದಿರಲ್ಲ, 7:30 ಯಾಕೆ ಬರಬೇಕು ಅಂತ. ನೋಡು, ವಿಜಯ್ ಶಂಕೇಶ್ವರ್ ಅವರು, ಯಾರು ಅವರು, ಈಗ ಅವ್ರ ಹತ್ರ ಸಾವಿರಾರು ವೆಹಿಕಲ್ಸ್ ಇದೆ. ಶುರು ಮಾಡಿದ್ದು ಒಂದು ಲಾರಿಯಿಂದ. ಅವರು ಪ್ರತಿ ಒಂದು ಲಾರಿಯ ಟೈರ್ ಚೆಕ್ ಮಾಡ್ತಾರೆ. ಯಾಕೆ ಚೆಕ್ ಮಾಡ್ತಾರೆ ಗೊತ್ತಾ ನಿಮಗೆ? ಆ ಟೈರು ಎಷ್ಟು ಸೌದಿದೆ ಅಂತ ನೋಡಿ, ಆ ಡ್ರೈವರ್ ಅದನ್ನು ಹೆಂಗೆ ಓಡಿಸ್ತೀನಿ ಅಂತ ಜಡ್ಜ್ ಮಾಡ್ತಾರವರು. ನೀನು ಬಂದು 7:30 ಎಲ್ಲ ನಮ್ಮ ವೆಹಿಕಲ್ಸು ಕರೆಕ್ಟಾಗಿ ಹೋಗ್ತಾ ಇದ್ದಾರಾ, ಅವು ಯೂನಿಫಾರ್ಮ್ ಹಾಕಿದಾನ, ಅದರೊಳಗಡೆ ಹೆಲ್ಪರ್ ಇದ್ದಾರಾ, ಅಲ್ಲಿಂದ ಶುರು ಆಗ್ಬೇಕು ನೀನು ಕೆಲಸ ಅಂತ. ನಾನು ಮನೆಗೆ ಹೋಗಿ ಅಯ್ಯಯ್ಯೋ ಆಯ್ತಲ್ಲಪ್ಪ, UK ಹೋಗಿ ಎಜುಕೇಷನ್ ಆಗಿ ಬಂದಿದ್ದು ಇಲ್ಲಿ ಟೈರ್ ನೋಡ್ಲಿಕ್ಕೆ ಅಂತ. ಅದೇ ನನಗೆ ಆ ಥರ ಇವ್ರು ಏನೇನೋ ತುಂಬ ಎಕ್ಸೆಂಟ್ರಿಕಾಗಿ ಯೋಚನೆ ಮಾಡ್ತಾರೆ ಅಪ್ಪ ನನಗೆ ಅಂತ ಅದು ಯಾವಾಗಲೂ ಅನ್ಸೋದು. ಬಟ್ ಅವರು ಹೇಳಿದ ಮಾತುಗಳು ಅಫ್ಕೋರ್ಸ್ ದೇರ್ ವಾಸ್ ಸೋ ಮಚ್ ಮೋರ್ ಇನ್ ಇಟ್. ಸೊ ಹಾಗಾಗಿ ನಾನು 7:30 ಕಷ್ಟಪಟ್ಟು ಹೋಗಿರೋದು ಉಂಟು. ಬಟ್ ಒಂದು 10 ದಿನದಲ್ಲಿ 2 ದಿನ ಹಂಗೆ ಮಾಡಿರ್ಬೋದೇನೋ. ಇನ್ನು ಮಿಕ್ಕಿದ ದಿನ ಎಲ್ಲ 10 ಗಂಟೆಗೆ ನಾವಮ್ಮ ಎದ್ದೇಳೋ ಲೇಟ್ ಆಯಿತು ಸ್ಕೂಲ್ಗೆ ಹೋಗೋಣ, ಎದ್ದೇಳೋ ಲೇಟ್ ಆಯ್ತು ಸ್ಕೂಲ್ಗೆ ಹೋಗು ಅಂತ. ನಮ್ಮ ಮನೆ ಕೆಲ್ಸಕ್ಕೆ ಬರೋಳು ಅವ್ರ ಮಗಳು ಒಂದು ದಿವಸ ಬಂದಿದ್ಲು ಅನ್ಸತ್ತೆ ಮನೆಗೆ. ಅವಳು ಅವ್ರ ಅಮ್ಮನ ಕೇಳಿದ್ಲಂತೆ, ಅಮ್ಮ ಈ ಅಣ್ಣ ಇಷ್ಟೊಂದು ದೊಡ್ಡವರಾಗಿದ್ದಾರೆ, ಇನ್ನೂ ಸ್ಕೂಲ್ಗೆ ಹೋಗ್ತಾರ? ಹೇಳೋ ಅಂತ ನಾನು ಹಿಂಗೆ ಎದ್ದು ಅಯ್ಯೋ ಅಂದ್ಕೊಂಡು ರೆಡಿಯಾಗಿ. ಸೊ ಈ ಥರ ಒಂದು ಐ ಥಿಂಕ್ 1 or 2 years ಹಿಂಗೆ ಆಯಿತು ನನಗೆ. ಅಂಟಿಲ್ ಐ ಗಾಟ್ ಟು ಅಂಡರ್ಸ್ಟ್ಯಾಂಡ್ ಇಷ್ಟೊಂದು ದೊಡ್ಡ ಜವಾಬ್ದಾರಿ, ಆಮೇಲೆ ಇದರಲ್ಲಿ ಇಷ್ಟೊಂದು ದೊಡ್ಡ ಇಂಪ್ಯಾಕ್ಟ್ ಇದೆ ಅಂತ ಈ ಕೆಲಸದಲ್ಲಿ. ಸುಮ್ಮನೆ ಏನೋ ಒಂದು ದುಡಿಮೆ ಅಥವಾ ಇನ್ನೊಂದೇನೋ ಅಂತಂತಲ್ಲ, ಬಟ್ ಇಷ್ಟೊಂದು ಪ್ರಿನ್ಸಿಪಲ್ಸಿಂದ ಬೆಳೆಸಿರೋ ಶಾಲೆ, ಇಷ್ಟೊಂದು ಆಲೋಚನೆ ಮಾಡಿ, ಮುಂದಾಲೋಚನೆ ಮಾಡಿ, ಡೊನೇಷನ್ ತೊಗೊಳ್ದೆ, ಜಾತಿ ಕೇಳದೆ, ಎಲ್ಲ ಸಣ್ಣ ಸಣ್ಣ ಕೆಲಸಗಳು ಮಾಡೋ ಮನೆಗಳಿಗೂ ಅವ್ರಿಗೂ ಕ್ವಾಲಿಟಿ ಎಜುಕೇಷನ್ ಸಿಗಬೇಕು ಅನ್ನೋ ಒಂದು ಯೋಚನೆಯಲ್ಲಿ ಮಾಡಿರೋ ಶಾಲೆಗೆ ನನ್ನ ಇನ್ವಾಲ್ವ್ಮೆಂಟ್ ಈ ಮಟ್ಟಕ್ಕಿದ್ರೆ ಏನು ಉಪಯೋಗ ಬಂತು, ಅದರಲ್ಲಿ ಅರ್ಥ ಏನಿದೆ ಅನ್ನೋದು ನಿಧಾನಕ್ಕೆ ಅರ್ಥ ಆಗ್ತಾ ಶುರು ಆಯಿತು. ಆ್ಯಂಡ್ ಲೇಟರ್ ಐ ಥಿಂಕ್ ನೀವು ಕೇಳ್ತಾ ಹೇಳ್ತೀನಿ ಮುಂದೆ ಜರ್ನಿ.